ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಭಾನುವಾರ, ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಒಂದಷ್ಟು ಕೆಲಸಗಳೆಲ್ಲ ಇದ್ವು, ಅದನ್ನೆಲ್ಲ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಸಂಜೆನೇ ಆಗೋಗ್ಬಿಡ್ತು. ಅದಾದಮೇಲೆ ಅಮ್ಮನ ಮನೆಗೆ ಕೂಡ ಹೋಗಬೇಕಾಗಿತ್ತು. ಅಲ್ಲಿ ಹೋಗಿ ಪಾಪುನ ನೋಡಿಕೊಂಡು, ಪಾಪುನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾವು ಮನೆಗೆ ಬರೋ ಹೊತ್ತಿಗೆ ಟೈಮ್ ಆಗಲೇ 5 ಗಂಟೆನೇ ಆಗೋಗ್ಬಿಟ್ಟಿತ್ತು. ಇನ್ನು 5 ಗಂಟೆಗೆ ಮನೆಗೆ ಬಂದ್ವಿ. ಅದಾದಮೇಲೆ ಒಂದು ಹಾಫ್ ಆನ್ ಅವರ್ಗೇನೋ ಸೋಫಾ ಅವರು ಕಾಲ್ ಮಾಡಿದ್ರು, ಈ ಥರ ತೊಗೊಂಡು ಬರ್ತಾಯಿದ್ದೀವಿ ಮೇಡಮ್, ಇವತ್ತು ಡೆಲಿವರಿ ಮಾಡ್ತೀವಿ ಅಂತ ಅಂದ್ಬಿಟ್ಟು. ನಾವು ಕೂಡ ಯಾವಾಗ ಬರುತ್ತೆ ಆ ಥರನೇ ಆಗೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ 1 ವೀಕ್ ಟೈಮ್ ತೊಗೊಂಡಿದ್ದಾರೆ ಅವರು ನಮಗೆ ಸೋಫಾ ಡೆಲಿವರಿ ಮಾಡೋದಕ್ಕೆ. ಸೊ ಫೈನಲಿ ಇವತ್ತು ರಿಸೀವ್ ಆಗ್ತಿದೆಯಲ್ಲ ಅನ್ನೋದು ಕೂಡ ಒಂಥರ ಖುಷಿ ಇದೆ. ಜೊತೆಗೆ ಯಾವ ರೀತಿ ಇದೆ ಸೋಫಾ ಅನ್ನೋದನ್ನೆಲ್ಲ ನಾನು ಅವ್ರ ಫೋಟೋ ಶೇರ್ ಮಾಡಿದಾಗ ನೋಡಿದೆ, ತುಂಬ ಖುಷಿ ಆಯಿತು. ಮನೆಗೆ ಅವರು ಸೋಫಾ ತೊಗೊಂಡು ಬಂದಾಗ ಆಲ್ಮೋಸ್ಟ್ ಟೈಮ್ 6 o'clock ಆಗೋಗ್ಬಿಟ್ಟಿತ್ತು. ಇನ್ನು ಇವಾಗ ಕಾರ್ತಿಕ ಇರೋದ್ರಿಂದ ನಾನು ಪ್ರತಿದಿನವೂ ಕೂಡ ದೀಪ ಹಚ್ತಾ ಇದ್ದೀನಿ ಮನೆ ಬಾಗಿಲಿಗೆ. ಅದು ಒಂದೂ ಕೂಡ ಮಿಸ್ ಮಾಡೋಕ್ಕಾಗಲ್ಲ. ಜೊತೆಗೆ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಆಮೇಲೆ ಪೂಜೆ ಮಾಡೋಣ ಅನ್ನೋ ಥರ ನನ್ನ ತಲೆನಲ್ಲಿತ್ತು. ಸೋಫಾ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಡ್ಲಿ, ಜೊತೆಗೆ ಇವಾಗ ಪೂಜೆ ಮಾಡಿದ್ರೆ ಬಾಗ್ಲ ಹತ್ರ ದೀಪ ಇಡೋದಕ್ಕಾಗಲ್ಲ, ಸೊ ಸುಮ್ಮನೆ ಮಿಸ್ ಆಗುತ್ತೆ. ಅವರು ಸೋಫಾ ಎಲ್ಲ ಇಟ್ಬಿಟ್ಟು ಹೋದ್ಮೇಲೆ ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇನ್ನು ನಾವು ಹಳೆ ಸೋಫಾ ಏನಿತ್ತು ನಮ್ಮ ಮನೆಯಲ್ಲಿ ಅದನ್ನು ಅವ್ರಿಗೇ ಸೇಲ್ ಮಾಡಿದ್ದೀವಿ. ಯಾಕೆ ಅಂತಂದರೆ ಮತ್ತೆ ಇವಾಗ ನಾನು ಬೇರೆ ಅಲ್ಲಿ ಇಲ್ಲಿ ಆ್ಯಪಲ್ಲೆಲ್ಲ ಹಾಕ್ಬೋದು, ನಮಗೆ ಸೇಲ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಮತ್ತು ಅದು ಸೇಲ್ ಆಗಲಿಲ್ಲ ಅಂತಂದರೆ ನಾವು ಮನೆಯಲ್ಲೇ ಹೊಸ ಸೋಫಾ ಮತ್ತು ಹಳೆ ಸೋಫಾ ಎರಡನ್ನೂ ಇಟ್ಕೊಂಡು ಇರೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ಅದನ್ನು ಅವ್ರಿಗೇ ಸೇಲ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸೋಫಾ ಅವ್ರಿಗೇ ಸೇಲ್ ಮಾಡಿದ್ವಿ. ಸೊ ನಮಗೆ ಹೊಸ ಸೋಫಾನಲ್ಲಿ ಪ್ರೈಸಿಂಗಲ್ಲಿ ಕಡಿಮೆ ಮಾಡ್ತಾರೆ ಅವರು. ಸೊ ಹಾಗಾಗಿ ಈ ರೀತಿಯಾಗಿ ಅಂದ್ಕೊಂಡ್ವಿ. ಮತ್ತು ಜಾಸ್ತಿ ಪ್ರೈಸಿಗೂ ತೊಗೊಳ್ಳಿಲ್ಲ ಅವರು, ಅದನ್ನು 4000ಗೆ ತೊಗೊಂಡ್ರು. ಮತ್ತು ಓಕೆ ಅಂತಲೂ ನಮ್ಮ ತಲೆನಲ್ಲಿತ್ತು. ಯಾಕಂದರೆ ಆ ಸೋಫಾನ ನಾವು ತೊಗೊಂಡಾಗ ಅದಕ್ಕೆ ಬಂದು 15,000 ಪೇ ಮಾಡಿದ್ವಿ. ಸಪ್ರೇಟ್ ಕುಷನ್ನ ತೊಗೊಂಡಿದ್ವಿ ನಾವು. ಸೊ ಓಕೆ ಅನ್ನೋ ಥರ ನಮಗೂ ಅನ್ನಿಸ್ತು. ಜೊತೆಗೆ ಸ್ವಲ್ಪ ಸೋಫಾ ಅದು ಹಾಳಾಗಿತ್ತು, ಸರಿ ಬಿಡು ಅಂದ್ಬಿಟ್ಟು ನಾವು ಸುಮ್ಮನೆ ಆಗೋಗ್ಬಿಟ್ವಿ. ಇನ್ನು ಕುಷನ್ ಏನಿತ್ತಲ್ವ, ಆ ಕುಷನ್ನ ಅವರು ನಿಮ್ಗೆ ಇಷ್ಟ ಇದ್ದರೆ ಕೊಡ್ಬೋದು, ಇಲ್ಲ ಅಂತಂದರೆ ನಮಗೇನದು ಅವಶ್ಯಕತೆ ಇಲ್ಲ, ಸುಮ್ಮನೆ ತೊಗೊಂಡು ಹೋದರೆ ಗೋಡೌನಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮದು ಹಳೇದೇನು ಕುಷನ್ ಇತ್ತು ಅದು ಸ್ವಲ್ಪ ಕ್ವಾಲಿಟಿ ಎಲ್ಲ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಹಾಗಾಗಿ ಅದನ್ನು ನಾನು ನಮ್ಮ ಅಮ್ಮನ ಮನೆಗೆ ಕೊಟ್ಬಿಟ್ಟೆ. ಇನ್ನು ನಮ್ಮ ಅಮ್ಮನ ಮನೆಯಲ್ಲಿ ಇದ್ದಿದ್ದು ಸ್ವಲ್ಪ ಹಾರ್ಡಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ನಾನು ಇವ್ರಿಗೆ ರಿಟರ್ನ್ ಮಾಡಿದೆ. ಸೊ ಹೇಗಿದ್ರೂ ಅವ್ರಿಗೆ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಲ್ವ, ಹಾಗಾಗಿ ಸರಿ ಈ ರೀತಿಯಾಗಿ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಎಕ್ಸ್ಚೇಂಜ್ ಮಾಡಿಕೊಂಡೆ ಸೋಫಾ ಕುಷನ್ನ. ಇನ್ನು ನಾನು ಸ್ವಲ್ಪ ಹಾಲೆಲ್ಲ ಗುಡಿಸ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಹಾಲೆಲ್ಲ ಗುಡಿಸ್ಕೊಂಡೆ. ಯಾಕೆಂದರೆ ಮತ್ತೆ ಆಮೇಲೆ ಸೋಫಾ ಎಲ್ಲ ಹಾಕಿದ್ಮೇಲೆ ಎಲ್ಲ ಜರುಗಿಸಿ ಗುಡಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತಲ್ವ. ಹಾಗಾಗಿ ಕಸ ಎಲ್ಲ ಗುಡಿಸ್ಕೊಂಡು ಒಂದು ಸ್ವಲ್ಪ ಮನೆಯೂ ಕೂಡ ಒರೆಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಇನ್ನು ಅವರು ಸೋಫಾ ತೊಗೊಂಡು ಇವಾಗ ಪಾರ್ಕಿಂಗಲ್ಲಿ ಇಟ್ಟಿದ್ದಾರೆ. ರೋಪ್ ತೊಗೊಂಬರೋದು ಮರ್ತೋಗ್ಬಿಟ್ಟಿದ್ರಂತೆ. ಹಾಗಾಗಿ ನನ್ನ ಗಾಡಿ ಕೀನ ಇಸ್ಕೊಂಡು ಹೋಗಿ ರೋಪ್ ತೊಗೊಂಬರ್ತೀನಿ ಅಂತ ಹೋದರು. ಆಮೇಲೆ ನೋಡ್ತೀವಿ 3/4 ಗಂಟೆ ಆದರೂ ಬಂದೇ ಇಲ್ಲ. ನನಗೆ ಒಂದು ಕೋಪ ಏನು ಅಂತ ಅಂದರೆ, ನನ್ನ ಗಾಡಿ ಕೀ ಜೊತೆಲೇ ಮನೆ ಕೀ ಕೂಡ ಇದೆ. ನನ್ನ ಗಂಡ ನೋಡ್ದಂತೆ ಮನೆ ಕೀ ಜೊತೆಗೇ ಕಳಿಸ್ಬಿಟ್ಟಿದ್ದಾರೆ ಗಾಡಿ ಕೀನ ಕೂಡ. ನನಗೆ ಅದಕ್ಕೊಂದು ಸ್ವಲ್ಪ ಯಾಕೋ ಕೋಪ ಥರ ಬರ್ತಾಯಿತ್ತು. ಆಮೇಲೆ ನಾನು ಹೇಳಿದೆ, ಅಟ್ಲೀಸ್ಟ್ ನೋಡಬೇಕಲ್ಲ, ನೀವು ನೋಡಿಬಿಟ್ಟು ಕೊಟ್ಟಿದ್ದಿದ್ರೆ ಅದೊಂಥರ, ಅವ್ರು ನೋಡಿದ್ರೆ ಇನ್ನೂ ಬಂದಿಲ್ವಲ್ಲ ಅನ್ನೋದು ನನ್ನ ತಲೆಯಲ್ಲಿ. ಸೊ ಹಾಗಾಗಿ ನಾನು ಜೀವನ್ಗೆ ಇನ್ನೂ ಬಂದಿಲ್ವಲ್ಲ, ಕಾಲ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾನೇ ಇದ್ದೆ. ಸರಿ ಅವರು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1 hour ಆಗೋಯ್ತು. ರೋಪ್ ತೊಗೊಂಬರೋಕೆ ಇಷ್ಟೊತ್ತಾ ಅನ್ನೋ ಥರ ನಮ್ಮ ತಲೆಯಲ್ಲಿ. ಆಮೇಲೆ ಅಷ್ಟೊತ್ತಿಗೆ ಪಾರ್ಕಿಂಗಲ್ಲೆಲ್ಲ ಈ ರೀತಿಯಾಗಿ ಹೊಸ ಸೋಫಾನ ಇಟ್ಟಿದ್ದಾರೆ. ನನ್ನ ಮಗ ನೋಡಿಬಿಟ್ಟು ಅಲ್ಲಿ ಇಲ್ಲಿ ಫುಲ್ ಜಂಪ್ ಮಾಡ್ತಾಯಿದ್ದ ಸೋಫಾ ಮೇಲೆ. ಇನ್ನು ಅವರು ಮೇಲ್ಗಡೆ ಶಿಫ್ಟ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 7 ಗಂಟೆನೇ ಆಗೋಗ್ಬಿಟ್ಟಿತ್ತು. ನಮಗೆ ಒಂಥರ ಹೇಗೆ ಗೊತ್ತಾ, ಇವಾಗ ತೊಗೊಂಬಂದು ಕೆಳಗಡೆ ಇಟ್ಟಿದ್ದಾರೆ, ಆಮೇಲೆ ಮೇಲ್ಗಡೆ ಶಿಫ್ಟ್ ಮಾಡಬೇಕು ಅಂದರೆ ಇವನ್ ಅವ್ರಿಗೆ ಗೊತ್ತಿರುತ್ತೆ ತಾನೇ ತೊಗೊಂಬರ್ಬೇಕು ಅನ್ನೋ ಅಷ್ಟು ಸೆನ್ಸ್ ಇದ್ದೇ ಇರುತ್ತೆ. ಅದನ್ನು ಹೇಗೆ ಮಿಸ್ ಮಾಡಿಬಿಟ್ಟು ಬಂದರು. ನಾವು ಫಸ್ಟೇ ಹೇಳಿದ್ದೀವಿ ಕೂಡ ಅವರಿಗೆ, ಲೈಕ್ ನಮ್ಮ ಮನೆ ಇರೋದು 2nd floor ಅಂತ. ಅದನ್ನು ಹೇಗೆ ಮಿಸ್ ಮಾಡಿಬಿಟ್ಟು ಬರೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನಾವು ಸರಿ ಬಿಡು, ಏನು ಮಾಡೋಕ್ಕಾಗಲ್ಲ, ಹೇಗೋ ವೆಯ್ಟ್ ಮಾಡೋಣ, ತೊಗೊಂಡು ಬರಲಿ ಅಂತ ಅಂದ್ಬಿಟ್ಟು ಒಂದಷ್ಟು ಟೈಮ್ ಕಾದ್ವಿ. ಆಮೇಲೆ ಅವರು 7:15 ಹಾಗೆ ಇವಾಗ ಮೇಲ್ಗಡೆ ಶಿಫ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಂದರು. ಇಲ್ಲಿ ಜೀವನ್ ನೋಡಿದ್ರೆ ನನಗೆ ರೇಗ್ತಾಯಿದ್ರು ಬಂದ್ಬಿಟ್ಟು, ನೀನು ಸುಮ್ಮನೆ ಇರು, ಏನು ಮಾಡಲ್ಲ, ಅವರು ತೊಗೊಂಬರ್ತಾರೆ ಅಂತ. ಏನಂದರೆ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ನಾನು ಗಾಡಿ ಕೊಡ್ತೀನಿ, ನನಗೇನು ಅನಿಸಲ್ಲ. ಬಟ್ ಹೊರಗಡೆ ಇರೋರಿಗೆ ನಾನು ಗಾಡಿ ಕೊಡಬೇಕು ಅಂದರೆ ಅದೇನೋ ಒಂಥರ ಭಯ. ಜೊತೆಗೆ ಒಂದು ಸ್ವಲ್ಪ ಈ ಹುಡುಗರೆಲ್ಲ ಗೊತ್ತಲ್ಲ, ರ್ಯಾಶಾಗೆ ಓಡಿಸ್ಬಿಡ್ತಾರೆ ಅನ್ನೋ ಒಂದು ಭಯ.
ಸುಮ್ಮನೆ ಯಾಕೆ ಆಮೇಲೆ ಡ್ಯಾಮೇಜ್ ಏನಾದರೂ ಮಾಡ್ಕೊಂಬಂದರೆ ಅನ್ನೋದು ನನ್ನ ತಲೆನಲ್ಲಿತ್ತು. ಆಮೇಲೆ ಫೈನಲಿ ಅವರು ಮನೆಗೆ ಬಂದು ಶಿಫ್ಟ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 7:15 7:15 ಆಗೋಗ್ಬಿಟ್ಟಿತ್ತು. ನಾನು ಕೂಡ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಕೂಲಾಗೇ ಇದ್ದೆ. ಇದ್ರ ಮಧ್ಯದಲ್ಲಿ ನನಗೂ ಜೀವನಿಗೂ ಒಂದು ಸ್ವಲ್ಪ ಜಗಳನೂ ಆಯಿತು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಅವ್ರ ಹತ್ರ ಬೈಸ್ಕೊಂಡಿದ್ದೆ. ಜೊತೆಗೆ ನಾನು ಒಂದೆರಡು ಮಾತು ಅಂದೆ ಅಂತೀನಿ. ನಾವೇನು ಸುಮ್ಮನೆ ಇರೋಲ್ಲ ಅಲ್ವಾ, ಇವಾಗ ಆ ಥರ ಎಲ್ಲ ಆದಾಗ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ. ಜೀವನ ಸುಮ್ಮನೆ ಈ ಟೈಮಲ್ಲಿ ಟೆನ್ಷನ್ ಮಾಡ್ಕೊಬೇಡ ಅಂತ ಅವರು. ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಈ ರೀತಿ ಆಯಿತು. ಅದಾದಮೇಲೆ ಇವಾಗ ಫೈನಲಿ ಶಿಫ್ಟ್ ಮಾಡ್ತಾಯಿದ್ದಾರೆ. ಶಿಫ್ಟ್ ಮಾಡೋ ಅಷ್ಟೊತ್ತಿಗೆ 7:30 ಆಗಿತ್ತು ಟೈಮ್ ಆಗಲೇ. ಕೆಳಗಡೆ ಹೋದರು ಒಂದಿಬ್ಬರು ಜನ, ಇನ್ನು ಕೆಲವೊಂದಷ್ಟು ಜನ ಮೇಲ್ಗಡೆ ಟೆರೇಸಿಗೆ ಹೋದರು. ನಾನು ಏನಕ್ಕೆ ಟೆರೇಸಿಗೆ ಅಲ್ಲಿಂದ ಎಳಿತಾರ ಇವರು, ನಮ್ಮನೆ ಇರೋದು 2nd ಫ್ಲೋರ್, ಇವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ನೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರಲ್ಲ ಇತ್ಲ ಕಡೆ. ನನಗೆ ಪೂಜೆ ಮಾಡೋಕ್ಕೂ ಟೈಮ್ ಆಗ್ತಿದೆ, ಯಾವಾಗ ನಾನು ಪೂಜೆ ಮಾಡಲಿ ಅನ್ನೋ ಥರ. ಆಮೇಲೆ ಜೀವನ ಪರವಾಗಿಲ್ಲ ಬಿಡು, ಅವರೆಲ್ಲ ಶಿಫ್ಟ್ ಮಾಡಿಬಿಟ್ಟು ಹೋಗಲಿ, ಅದಾದಮೇಲೆ ನೀನು ಆರಾಮಾಗಿ ಪೂಜೆ ಮಾಡಿವಂತೆ, ಅದೇನೆಲ್ಲ ಕ್ಲೀನಿಂಗ್ ಮಾಡಬೇಕು ನಾನು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಫೈನಲಿ ಇವಾಗ ಸೋಫಾನ ಶಿಫ್ಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು. ನನಗಿಲ್ಲಿ ಇನ್ನೊಂದೇನಾಯಿತು ಗೊತ್ತಾ, ನಾವು ಗ್ಲಾಸ್ ಹಾಕಿದ್ದೀವಲ್ವಾ, ಅಲ್ಲಿ ಸ್ವಲ್ಪ ರಫ್ ಆ್ಯಂಡ್ ಟಫಾಗಿ ಅವರು ಸೋಫಾನ ಎಳಿತಾ ಇದ್ದಾರೆ. ಲೈಕ್ ತೊಗೊಂಡು ಬಂದು ದಬ್ಬ ಅಂತ ಗ್ಲಾಸ್ ಮೇಲೆ ಸೋಫಾನ ಇಡೋದು ಈ ರೀತಿಯಾಗಿ. ಏನೇ ಆಗಲಿ ಅಲ್ವಾ, ನಾವು ಕಷ್ಟಪಟ್ಟು ಮನೆ ಕಟ್ಟಿಸಿದ್ದೀವಿ. ತೊಗೊಂಡು ಹೋಗೋವಾಗ ಸೋಫಾನ ಕೂಡ ಒಂದು ಸ್ವಲ್ಪ ಡೋರ್ನ ಡ್ಯಾಮೇಜ್ ಮಾಡಿದ್ರು. ಆಗಲೂ ಕೂಡ ನಾನು ಸುಮ್ಮನೆ ಇದ್ದೆ, ಏನೂ ಮಾತಾಡಲಿಲ್ಲ. ಮತ್ತು ಮುಂದೆ ನೋಡ್ಬೋದು ನೀವೇ ಅವರು ಯಾವ ರೀತಿ ಡ್ಯಾಮೇಜ್ ಮಾಡಿದ್ರು. ಅದಕ್ಕೆ ನಾನೇನು ಹೇಳಿದೆ, ಅವ್ರೇನು ರಿಪ್ಲೈ ಮಾಡಿದ್ರು ಅನ್ನೋದನ್ನೆಲ್ಲ. ಇಲ್ಲಿ ಒಂದು ಸ್ವಲ್ಪ ಟಫನ್ ಗ್ಲಾಸ್ ಹಾಕಿರೋದ್ರಿಂದ ಅಷ್ಟೊಂದು ಭಯ ಇಲ್ಲ. ಬಟ್ ಆದರೂ ಏನಾದ್ರು ಡ್ಯಾಮೇಜ್ ಮಾಡಿಬಿಟ್ರೆ ಅನ್ನೋದೊಂದು ನನಗೆ ಮನಸ್ಸಲ್ಲಿ. ಯಾಕಂದರೆ ಹೊಸದು ಮನೆಗೆ ಬರ್ತಿದೆ ವಸ್ತು ಅಂದ ಖುಷಿ ಇದ್ದೇ ಇರುತ್ತೆ. ಹಾಗೇ ಇರೋ ವಸ್ತುನ ಹಾಳು ಮಾಡಿದ್ರೆ ಯಾರು ತಾನೇ ತಡ್ಕೊಂಡಿರ್ತಾರೆ ಅಲ್ವಾ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ ಅಂತ ನಾನು ಹೇಳ್ತಾನೇ ಇದ್ದೆ. ಇವಾಗ ಫೈನಲಿ ಒಂದು ಕಾರ್ನರ್ ಸೋಫಾ ಏನೋ ಬಂತು, ಅದನ್ನು ಶಿಫ್ಟ್ ಮಾಡಿ ಆಮೇಲೆ ಮನೆ ಒಳಗಡೆ ತೊಗೊಂಡು ಬಂದರು. ಇದೆಲ್ಲ ಆರಾಮಾಗೇ ಬಂದುಬಿಡ್ತು. ಬಟ್ ಆಮೇಲೆ ಏನು ಒಂದಷ್ಟು ಸೋಫಾ ಎಲ್ಲ ಬಂತಲ್ಲ, ಅಲ್ಲಿ ಒಂದು ಸ್ವಲ್ಪ ನಮ್ಮದು ಬಾಗ್ಲ ಹತ್ರ ಎಲ್ಲ ಡ್ಯಾಮೇಜ್ ಮಾಡಿದ್ರು. ನನಗಂತೂ ಯಾವಾಗ ಇವ್ರು ಇಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರಪ್ಪ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಆರಾಮಾಗಿ ಮಾಡ್ತಾನೆ ಇರಲಿಲ್ಲ, ಸಖತ್ತು ರಫ್ ಆ್ಯಂಡ್ ಟಫಾಗಿ ಮಾಡ್ತಾಯಿದ್ರು. ನಮಗೂ ಅದೊಂಥರ ಬೇಜಾರು ಅಂತಲೇ ಅನ್ನಿಸ್ಬಿಡ್ತು ಸೀರಿಯಸ್ಲಿ. ಆಮೇಲೆ ಅಲ್ಲಿ ಒಬ್ಬರು ನಾವು ಯಾರಿಗ ಆರ್ಡರ್ ಕೊಟ್ವಿ ಅಲ್ಲ ಸೋಫಾನ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಾನು ಹೇಳ್ತಾ ಇದ್ದೆ, ನೋಡಿ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡೋಕ್ಕೆ ಹೇಳಿ, ಬಾಸ್ಕಲ್ಲೆಲ್ಲ ಹಾಳು ಮಾಡ್ತಾಯಿದ್ದಾರೆ ಅವರು. ಡೋರ್ ಕೂಡ ಅಷ್ಟೇ, ಆಲ್ರೆಡಿ ಒಂದು ಸೈಡ್ ಡ್ಯಾಮೇಜ್ ಮಾಡಿದ್ದಾರೆ, ಒಂದು ಸರಿ ನೋಡ್ಕೊಂಡು ಹೇಳಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಅವ್ರು ಇಲ್ಲ ಮೇಡಮ್ ಆರಾಮಾಗಿ ಮಾಡ್ತಾರೆ, ತಲೆ ಕೆಡ್ಸ್ಕೊಬಿಡಿ, ಹಂಗೇನಾರ ಆಯಿತು ಅಂದರೆ ನಾವು ನೋಡಿಕೊಂಡು ನಾನು ಮಾಡಿಕೊಡ್ತೀನಿ ಅಂತ ಅವರು. ನಾನು ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ನನಗಂತೂ ಸೀರಿಯಸ್ಲಿ ಅವ್ರು ಶಿಫ್ಟ್ ಮಾಡಿ ಅವರು ಆರಾಮಾಗಿ ಮನೆ ಒಳಗೆ ಯಾವಾಗ ಇಟ್ಬಿಡ್ತಾರಪ್ಪ ಎಲ್ಲ ಸೋಫಾಗಳನ್ನ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಸೊ ನೀವೇ ನೋಡ್ಬೋದು ಯಾವ ರೀತಿ ಶಿಫ್ಟ್ ಮಾಡ್ತಿದ್ದಾರೆ ಏನು ಅನ್ನೋದು. ಸೊ ತುಂಬ ಜನ ಪ್ರೈಸ್ ಬಗ್ಗೆ ಕೇಳ್ತಾ ಇದ್ರಿ, ಎಷ್ಟಾಯಿತು ಏನು ಅಂತ. ಇವನ್ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಸೋಫಾ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಒಂದಷ್ಟು ಪಿಂಟ್ರೆಸ್ಟಲ್ಲಿ ನೋಡಿ ಇಷ್ಟಪಟ್ಟು ಇದೇ ಥರನೇ ಮಾಡಿಸ್ಕೋಬೇಕು ಅಂತ ಫೋಟೋಸ್ ಇಟ್ಕೊಂಡಿದ್ದೆ. ಸೊ ಫೈನಲಿ ಅವ್ರನ್ನ ಕೇಳಿದಾಗ ಅವ್ರು ಅದಕ್ಕೆಲ್ಲ ಪ್ರೈಸ್ ಜಾಸ್ತಿನೇ ಹೇಳಿದ್ರು. ಆಮೇಲೆ ನಮ್ಮದು ಕೂಡ ಬಜೆಟ್ ಅಷ್ಟಾಗಿ ಇರಲಿಲ್ಲ. ಸೊ ಆಯಿತು, ನಮಗೆ ಯಾವ ರೀತಿ ಮಾಡ್ಕೊಂಡು ಕೊಡ್ಬೋದು ಅಂತ ಅಂದ್ಬಿಟ್ಟು ಒಂದಷ್ಟು ಸಿಂಪಲ್ ಆಗಿರೋ ಸೋಫಾ ಡಿಸೈನ್ಸನ್ನೇ ಅವ್ರಿಗೆ ತೋರಿಸಿದ್ದೆ. ಸೊ ಅವರು ಒಂದಷ್ಟು ಕಸ್ಟಮೈಸ್ ಮಾಡಿ ಕೊಟ್ಟಿದ್ದಾರೆ ನಮಗೂ ಕೂಡ, ಯಾವ ರೀತಿ ನಮಗೆ ಬೇಕು ಆ ರೀತಿಯಾಗಿ. ಮತ್ತು ನಮ್ಮ ನೀಡನ್ನ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿ ಮಾಡಿಕೊಟ್ಟಿದ್ದಾರೆ ಅಂತಲೇ ನನಗನ್ನಿಸಿದ್ದು. ಯಾಕೆಂದರೆ ಕಲರ್ ಆಗಿರ್ಬೋದು, ನನಗೆ ನನ್ನ ಮಗ ಇರೋದ್ರಿಂದ ಚಿಕ್ಕವನು ಅವನಿನ್ನು, ಸೊ ಅವನಿಗೆ ಗೊತ್ತಿರಲ್ಲ ಅಲ್ವಾ. ಇವಾಗ ಸೋಫಾ ಮೇಲೆ ಹಿಂಗೆ ಕುತ್ಕೋಬೇಡ, ಹಂಗೆ ಮಾಡಬೇಡ, ಆ ಥರದ್ದೆಲ್ಲ ಹೇಳೋಕ್ಕಾಗಲ್ಲ. ಆರಾಮಾಗಿ ಮಕ್ಕಳಿರೋ ಮನೆಯಲ್ಲಿ ಅವರು ಕೂಡ ಯೂಸ್ ಮಾಡೋ ಥರ ಇರಬೇಕು. ಸೊ ನನಗೂ ಕೂಡ ಅದು ಕೊಳೆ ಆಗುತ್ತೆ, ಆ ಥರದ್ದೆಲ್ಲ ಭಯ ಇರಬಾರ್ದು ಅನ್ನೋದಕ್ಕೋಸ್ಕರ ನಾನು ಬ್ರೌನ್ ಕಲರ್ನ ಚೂಸ್ ಮಾಡಿಕೊಂಡೆ. ನನ್ನ ತಲೆನಲ್ಲೂ ಕೂಡ ಫಸ್ಟಿಂದನೂ ಬ್ರೌನೇ ತೊಗೋಬೇಕು ಅಂತ ಇದ್ದಿದ್ದು. ಸೊ ಫೈನಲಿ ಅದೇ ಶೇಡಲ್ಲೇ ತೊಗೊಂಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಬಂದರೆ ನನಗೆ
ಮೇಯ್ನಾಗಿ ಕಂಫರ್ಟಬಲ್ ಇರಬೇಕು. ಸೋಫಾ ಮೇಲೆ ಅಂತಂದರೆ ಯೂಶ್ವಲಾಗಿ ಏನು ಗೊತ್ತಾ, ಇವಾಗ ನಾವೇ ಪ್ರತಿದಿನ ಸೋಫಾನ ಯೂಸ್ ಮಾಡೋ ಅಂಥದ್ದು. ಇವಾಗ ಕಾಲು ಕೆಳಗಡೆನೇ ಬಿಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ನಾವು ಚಕ್ಕಮಕ್ಳು ಹಾಕ್ಕೊಂಡೇ ಕುತ್ಕೊಳ್ಳೋದು. ಸೊ ಆ ಥರ ಇದ್ದಾಗ ಒಂದು ಸ್ವಲ್ಪ ಆರಾಮಾಗಿರಬೇಕು ಅನ್ನೋದು ನೋಡ್ತೀವಿ ಅಲ್ವಾ. ಸೊ ಸೀಟ್ ಸೈಜ್ ಆಗಿರ್ಬೋದು ಇದನ್ನೆಲ್ಲ ನೋಡಿಕೊಂಡು ಕಸ್ಟಮೈಸ್ ಮಾಡಿಸ್ಕೊಳ್ಳೋಣ ಅನ್ನೋದು ನಮ್ಮ ತಲೆನಲ್ಲಿತ್ತು. ಸೊ ಅದ್ರ ಪ್ರಕಾರದಲ್ಲೆಲ್ಲ ಹೇಳಿದ್ದೆ. ಡಿಸೈನಲ್ಲಿ ಕೂಡ ಅಷ್ಟೇ ನನಗೆ ಯಾವ ರೀತಿ ಬೇಕೋ ಅದೇ ಥರನೇ ಮಾಡಿಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಚೇಂಜಸ್ ಆಗಿದೆ ನಾನು ಯಾವ ರೀತಿ ಹೇಳಿದ್ದೆ ಅದ್ರ ಪ್ರಕಾರದಲ್ಲಿ. ಈಗ 100%ಅಲ್ಲಿ 90% ನಾನು ಹೇಳಿದ ಪ್ರಕಾರ ಮಾಡಿದರೆ, ಇನ್ನು 10% ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಬಟ್ ಪರವಾಗಿಲ್ಲ, ಅದೇನು ಮೇಜರ್ ಅನ್ನೋ ಥರ ಏನೂ ಕಾಣಿಸ್ತಾ ಇಲ್ಲ. ಆ್ಯಂಡ್ ಟೇಬಲ್ ಆಗಿರ್ಬೋದು ಎಲ್ಲನೂ ನಾನು ಕಂಪ್ಲೀಟ್ ಸೋಫಾಗೆ ಯಾವ ರೀತಿ ಬೇಕೋ ಅದೇ ಥರನೇ ಮ್ಯಾಚಿಂಗ್ ಬೇಕಂತಲೇ ಮಾಡಿಸಿದ್ದು. ಆ್ಯಂಡ್ ಮೋರ್ ಓವರ್ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಇನ್ನು ಶಿಫ್ಟ್ ಮಾಡುವಾಗಂತೂ ಒಂದಷ್ಟೆಲ್ಲ ಅವ್ರು ನನಗೆ ತಲೆನೋವು ಕೊಟ್ಟಿದ್ದು. ಮೇಯ್ನ್ ಡೋರ್ ಹತ್ರ ಒಂದು ಸ್ವಲ್ಪ ಡ್ಯಾಮೇಜ್ ಎಲ್ಲ ಮಾಡಿದ್ರು. ಅದಕ್ಕೆ ನಂಗೆ ತುಂಬಾ ಬೇಜಾರಾಯಿತು. ನಾನಂತೂ ಅವ್ರಿಗೆ ತುಂಬ ಸಲ ಹೇಳ್ತಾ ಇದ್ದೆ ಹುಷಾರಾಗಿ ತೊಗೊಂಡು ಬನ್ನಿ, ಅಲ್ಲಿ ನೋಡ್ಕೊಂಡು ತೊಗೊಂಡು ಬನ್ನಿ ಅಂತ. ಬಟ್ ಆಲ್ಸೋ ಹಾಗೆ ಹಿಂಗೆ ಮಾಡಿ ಒಂದು ಸ್ವಲ್ಪ ಡ್ಯಾಮೇಜ್ ಕೂಡ ಮಾಡಿದ್ರು ಮೇಯ್ನ್ ಡೋರ್ ಹತ್ರ. ನಂಗೆ ತುಂಬಾ ಬೇಜಾರಾಯಿತು. ಸೊ ಕೇಳಿದ್ದಕ್ಕೆ ಅವ್ರು ಯಾವ ರೀತಿ ರಿಪ್ಲೈ ಮಾಡಿದ್ರು ಅಂತ ನೀವು ನೋಡ್ಬೋದು. ಅವಾಗಲೇ ಒಂದು ಕಡೆ ಡ್ಯಾಮೇಜ್ ಆಗಿದೆ. ಆಮೇಲೆ ಏನಿಲ್ಲ, ಬಾಗಿಲು ಹಿಂದೆ ಹಾಕ್ತೀನಿ. ಅಲ್ಲಿ ನೋಡಿ ಒಂದ್ ಕಡೆ ಉಜ್ಜಾಕಿದ್ದೀರಾ ಒಂದ್ ಸೈಡು. ಇಲ್ಲಿ ನೋಡಿ, ಇಲ್ಲಿ ಅವಾಗಲೇ ತಗೊಂಡೋಗಿರೋದು. ಇಲ್ಲಿ ನೋಡಿ ಆಯ್ತು ಬಾ. ಆಯ್ತು ನೋಡಿ ಅಣ್ಣ, ನೋಡಿ ಅಣ್ಣ ಪ್ಲೀಸ್. ನಾನು ಆಗಲೇ ಹೇಳಿದ್ದೀನಿ ಅಲ್ಲೇನೆ. ಬನ್ನಿ ಈ ಕಡೆ. ಇದು ಕುಶನ್ ತಗೊಂಡಕ್ಕೆ ಹೇಳಿದ್ರಲ್ಲ, ಇದು ಕುಶನ್ ತಗೊಂಡೋಗಿಲ್ಲ. ಗ್ಲಾಸ್ ಇನ್ನ ಹಾಕಿಲ್ಲ ಅವರು. ಹಾಕಿಲ್ಲ. इन्हें बच्चों ये लेके क्या कुछ है आप बैलेंस लीजिए ना ಅವ್ರಿಗೆ ಪೇ ಮಾಡ್ತೀವಿ. ಅವ್ರಿಗೆ ಪೇ ಮಾಡ್ತೀವಿ. ಯಾರಿಗೆ? ನೀವು ಯಾಕೆ ಬರೋದು ಹೊಡೆಯೋರಿಗೆ ಮಾತಾಡ್ತೀರಾ? ಅಣ್ಣ ಇವಾಗ ನೋಡಿ ಅಣ್ಣ, ನೀವೇನೆ ಬಾಗ್ಲು ಹಿಂಗ್ ಮಾಡಿದೀರಾ. ನಾವು ಕಷ್ಟಪಟ್ಟು ಮನೆ ನಾವೇನ್ ಮಾಡಿಲ್ಲ, ಹಿಂಗೆ ಮಾಡೋದು. ಈಗ ತರುವಾಗ ಆಗಿರೋದು ಬಾಗಿಲು ಸ್ವಲ್ಪ ಸ್ವಲ್ಪ ಹೆಚ್ಚಾಗುತ್ತೆ. ಅಣ್ಣ ಅನ್ಬೇಡಿ ಅಣ್ಣ, ನಾವು ಕಷ್ಟಪಟ್ಟು ಮಾಡಿರ್ತೀವಿ. ನಾವು ಹಂಗಾದ್ರೆ ಏನ್ ಮಾಡ್ತೀವಿ? ಮತ್ತೆ ಇನ್ನೇನು ಅವ್ರಿಗೆ ಗೊತ್ತಿರ್ತಾನೆ ಬುಷ್ ತೆಗಿಬೇಕು ಅಂತ. ಪುಷ್ ಮಾಡ್ಕೊಂಡು ಹಂಗೆ ಬಂದ್ರೆ ಮಾಡು. ಟೇಬಲ್ ಹಾಕಿಲ್ಲ ಇನ್ನು ಅವರು. ಟೇಬಲ್ ಗ್ಲಾಸ್ ಹಾಕ್ತೀನಿ. ಪುಷ್ ಹಾಕಿದ್ದೀನಿ ಆಲ್ರೆಡಿ. ಹಿಂದೆ ಫೋನ್ ಫೋನಲ್ಲಿ ಚಾರ್ಜ್ ಮಾಡಿ. ನಂಬರ್ ಇದೆಯಾ? ಸ್ಕ್ಯಾನರ್ ಐತೆ. ಸ್ಕ್ಯಾನರ್ ಐತೆ. ಸ್ಕ್ಯಾನರಲ್ಲಿ ಫುಲ್ ಪೇಮೆಂಟ್ ಮಾಡೋಕ್ಕಾಗಲ್ಲ. ನಂಬರ್ ಹಾಕ್ತಿದ್ದಾರೆ. ನಂಬರ್ ಹಾಕ್ತೀನಿ.
ನಮ್ದು ಅವ್ರು ಅದಕ್ಕೆ ಅವ್ರಿಗೆ ಹಾಕೋದು. ನಿಮ್ದು ಗಾಡಿ ಲೈನ್ ಅಲ್ಲ ಅಪ್ಪು ಬಾಯಲ್ಲಿ ಚಾರ್ಜರ್ ತಗೊಂಡು ಒಂಚೂರು ಹೋಗಿ ಹೋಗಲ್ಲಿ ಹೋಯ್ ಅಪ್ಪ ಹೋಗ ಕರೀತಾ ಇದ್ದ ನಮ್ಮ ಮಮ್ಮಿ ನನ್ನ ಮೇಲೆ ಬಂದಿಲ್ಲ ಇಲ್ಲಾಂದ್ರೆ ನಾನು ಹುಷಾರಾಗಿ ಹಾಕ್ಸ್ತೀನಿ. ಯಾರು ನನಗೆ ಸೋಫಾ ಬಂತು ಅನ್ನೋ ಖುಷಿಗಿಂತ ಮೇನ್ ಡೋರ್ ಹತ್ರ ಡ್ಯಾಮೇಜ್ ಮಾಡಿದ್ರಲ್ಲ ಅನ್ನೋದು ತುಂಬ ಬೇಜಾರಾಯಿತು. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಇಷ್ಟೇ ಸೈಜ್ ಇರುತ್ತೆ, ನಾವು ಇದನ್ನು ಹೀಗೆ ತೊಗೊಂಡು ಹೋಗಬೇಕು, ನಮಗೊಂದು ಆಪ್ಷನ್ ಇರುತ್ತೆ ಬುಷ್ ಬಿಚ್ಬಿಟ್ಟು ತೊಗೊಂಡು ಹೋಗ್ಬೋದು ಅಂತ ಎಲ್ಲ ಗೊತ್ತಿರುತ್ತೆ. ಆದ್ರೂ ಟ್ರೈ ಮಾಡ್ಕೊಂಡು ತೊಗೊಂಡು ಹೋಗೋಣ ಅನ್ನೋ ಥರ ಸೋಂಬೇರಿ ಥರ ಮಾಡ್ಕೊಂಬರ್ತಾರೆ. ಆ ಟೈಮಲ್ಲಿ ನಮ್ಮ ಮನೇದು ಏನಾದ್ರು ಡ್ಯಾಮೇಜ್ ಆದಾಗ ನಾವು ಹೇಳೋಕೆ ಹೋದರೆ ನಮಗೆ ಏನೋ ನಾವೇ ರೂಢಾಗಿ ಮಾತಾಡ್ತಾ ಇದ್ದೀವಿ ಅನ್ನೋ ಥರ ಮಾಡ್ತಾರೆ. ನಾನು ಹಂಗೂ ಹೇಳ್ತಾ ಇದ್ದೀನಿ, ಸ್ಲೋವಾಗಿ ತೊಗೊಂಬನ್ನಿ, ಆರಾಮಾಗಿ ತೊಗೊಂಬನ್ನಿ, ನೋಡ್ಕೊಂಡು ತೊಗೊಂಬನ್ನಿ, ಏನೂ ಕೇಳಿಸ್ಕೊಳ್ದಂತೆ ಡ್ಯಾಮೇಜ್ ಮಾಡೋದು ಮಾಡಿಬಿಟ್ಟು ಆಮೇಲೆ ನೋಡಿದ್ರೆ ನಮ್ಮದೇ ತಪ್ಪು ಅನ್ನೋ ಥರ ನಮಗೆ ಏನಕ್ಕೆ ಮೇಡಮ್ ಅಷ್ಟು ಜೋರಾಗಿ ಮಾತಾಡ್ತಿದ್ದೀರಾ ಅಂತಾರೆ. ನಮ್ಗೆ ಬೇಜಾರಾಗುತ್ತಾ ಇಲ್ವಾ? ನನಗೆ ನಿಜ ಅದೇ ಅನಿಸಿದ್ದು, ಇವ್ರೇನು ಹೀಗೆ ಹೇಳ್ಬಿಟ್ರಲ್ಲ, ಮತ್ತೆ ನಂದೇ ತಪ್ಪ, ನಾನು ಹೇಳಿದ್ದೆ ತಪ್ಪ ಇವ್ರಿಗೆ ಅನ್ನೋ ಥರ. ನಂಗೆ ನಿಜವಾಗ್ಲೂ ಅದೊಂದು ತುಂಬ ಬೇಜಾರಾಯಿತು. ಆಮೇಲೆ ಏನಿಲ್ಲ ಬಿಡಿ ನಾನು ಕಳಿಸ್ಕೊಡ್ತೀನಿ ಮಾಡ್ಕೊಡ್ತಾರೆ ಅನ್ನೋ ಥರ ಏನೋ ಲಾಸ್ಟಲ್ಲಿ ದುರಾಂಕಾರದಲ್ಲಿ ಮಾತಾಡ್ಬಿಟ್ಟು ಹೋದ್ರು. ಅದು ರೆಕಾರ್ಡೇ ಆಗಿಲ್ಲ. ಆಮೇಲೆ ನಾನು ಅದೇ ಹೇಳ್ತಾರಲ್ಲ, ಒಂದೊಂದು ಸತಿ ನಮ್ಮದೇ ತಪ್ಪು ಅನ್ನೋ ಥರ ಮಾತಾಡ್ಬಿಡ್ತಾರಲ್ಲ, ಅವಾಗ ನಾನೇ ರಿಗ್ರೆಟ್ ಮಾಡ್ತಾಯಿದ್ದೆ, ಹೌದಾ ನಾನು ತಪ್ಪಾಗಿ ಮಾತಾಡೋದು, ನಾವು ಸಾರಿ ಕೇಳ್ಬಿಡ್ಲಾ ಅನ್ನೋ ಥರ. ಬಟ್ ಆಮೇಲೆ ಅನ್ನಿಸ್ತು, ಅಯ್ಯೋ ಅವ್ರು ಡ್ಯಾಮೇಜ್ ಮಾಡಿರೋದು ನಮ್ಮನೇನ, ನಾನು ಹೋಗಿ ಏನು ಸಾರಿ ಕೇಳೋದು ಅನ್ನೋ ಥರ ಸುಮ್ಮನೆ ಆದೆ. ಆಮೇಲೆ ಅದೇನಿದೆ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ವಿ. ಇನ್ನು ಸೋಫಾಗೆ ಎಷ್ಟಾಯಿತು ಏನು ಕತೆ ಅಂತೆಲ್ಲ ಕೇಳ್ತೀರಾ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ಒಂದು 2-3 ಶಾಪಲ್ಲೆಲ್ಲ ವಿಚಾರಿಸ್ದೆ. ಒಂದು ಶಾಪಲ್ಲಿ ಬಂದುಬಿಟ್ಟು 85 ಹೇಳಿದ್ರು, ಆಮೇಲೆ ಇನ್ನೊಂದು ಶಾಪಲ್ಲಿ ಬಂದುಬಿಟ್ಟು 75, 76 ಈ ಥರನೇ ಹೇಳ್ತಾಯಿದ್ರು. ಆಮೇಲೆ ನನಗೂ ಕೂಡ 85, 75 ಎಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇತ್ತು. ಆಮೇಲೆ ಈ ಶಾಪಿಗೆ ಏನು ಹೋಗಿದ್ವಿ ನಾವು, ಇಲ್ಲೂ ಕೂಡ ಅಷ್ಟೇ ಅವ್ರು ನಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದು 75ಏನೆ. ಆಮೇಲೆ ಒಂದು ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿ ನೋಡಿ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡಿ ಅಂತೆಲ್ಲ ಕೇಳಿ ಫೈನಲಿ ಅವರು 65ಗೆ ಮಾತಾಡಿದೆ ನಾನು. ಸೊ 65 ಆದಮೇಲೆ ನೆಕ್ಸ್ಟು ನಮ್ಮದು ಹಳೆ ಸೋಫಾ ಇದೆ ಅಂತೆಲ್ಲ ಹೇಳಿದ್ಮೇಲೆ ಅವರ ಹಳೆ ಸೋಫಾನ 4000ಗೆ ಹಾಕೊಳ್ತೀನಿ ಅಂತ ಹೇಳಿದ್ರು. ಆಮೇಲೆ ನೋಡಿ ಸರ್ ಕಡಿಮೆ ಮಾಡ್ಕೊಳ್ಳಿ, ನಮಗೆ ಎಕ್ಸ್ಟ್ರಾ ಪಫೀಸು ಆಗಿರ್ಬೋದು ಮತ್ತು ಪಿಲ್ಲೋಸ್ ಎಲ್ಲ ಎಕ್ಸ್ಟ್ರಾಸ್ ಏನು ಬೇಡ, ನಮಗೆ ಜಸ್ಟ್ 3 ಪಿಲ್ಲೋಸ್ ಸಾಕು ಅಂತೆಲ್ಲ ಹೇಳಿದ್ದಕ್ಕೆ ಇವನ್ ಅದರಲ್ಲಿ ಕೂಡ ಕಡಿಮೆ ಮಾಡಿಕೊಂಡು ಫೈನಲ್ ಅವ್ರು ನಮಗೆ 55,000 ಚಾರ್ಜ್ ಮಾಡಿದ್ರು. ಸೊ ಎಲ್ಲನೂ ತುಂಬ ಕಂಫರ್ಟಬಲ್ ಆಗಿದೆ ಸೋಫಾ ಅಂತ ಅನ್ನಿಸ್ತು. ನಂಗೆ ಯಾವ ರೀತಿ ಬೇಕೋ ಅದೇ ರೀತಿಯಾಗಿಯೇ ಮಾಡಿಕೊಟ್ಟಿದ್ದಾರೆ. ಬಟ್ ಏನಂದರೆ ಇಲ್ಲಿ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ, ನಮಗೆ ಇಲ್ಲಿ ಗೋಲ್ಡ್ ಸ್ಟೋನ್ ಡಿಸೈನ್ ಏನು ಬಂದಿದೆ ಅದು ಫ್ರಂಟಲ್ಲಿ ಕೂಡ ಬರಬೇಕಾಗಿತ್ತು, ಬಟ್ ಅದನ್ನು ಮಾತ್ರ ಮಿಸ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಅವ್ರನ್ನ ಕೇಳಿದ್ದಕ್ಕೆ ಸಾರಿ ಮೇಡಮ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆ್ಯಂಡ್ ಜೀವನ್ ಹೇಳಿದ್ರು ಬಿಡು ಹೋಗಲಿ, ಅದೇನು ಅಂಥ ದೊಡ್ಡ ಪ್ರಾಬ್ಲಮ್ ಅಂತ ಅನಿಸಲ್ಲ ಅನ್ನೋ ಥರ. ಆಮೇಲೆ ನನಗೂ ಕೂಡ ಏನದು ಅಂಥ ಸೀರಿಯಸ್ ಅಂತ ಅನಿಸ್ಲಿಲ್ಲ, ಓಕೆ ಬಿಡು ಅಂತ ನಾವು ಸುಮ್ಮನೆ ಆದ್ವಿ. ಬಟ್ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ನಮಗೆ 85 ಎಲ್ಲ ಹೇಳಿದ್ರು, 75 ಎಲ್ಲ ಹೇಳಿದ್ರು, ಅದಕ್ಕಿಂತ ಇವರು ಪಾಪ ನಮಗೆ 75 ಹೇಳಿಬಿಟ್ಟು ಕಡಿಮೆನೇ ಮಾಡಿಕೊಟ್ರು. ಸೊ ಅದು ನಮಗೆ ಓಕೆ ಅಂತಲೇ ಅನ್ನಿಸ್ತು. ಆ್ಯಂಡ್ ವಿತ್ ಟೇಬಲ್ ಮತ್ತು ಸೋಫಾ ಮತ್ತು ಹೆಡ್ ಬೋರ್ಡ್ ಆಗಿರ್ಬೋದು ವಿತ್ ಪಿಲ್ಲೋಸ್ ಎಲ್ಲನೂ ಸೇರಿ ನಮಗೆ ಅವರು ಫೈನಲಿ 55,000ನ ಚಾರ್ಜ್ ಮಾಡಿದ್ರು. ಹಳೆ ಸೋಫಾ ಏನಾದರೂ ನಾವು ಕೊಟ್ಟಿಲ್ಲ ಅಂದಿದ್ದರೆ ನಮಗೆ ಹತ್ತತ್ರ ಅವರು 60,000 ಅಂತ ಹೇಳಿದ್ರು. ಅದರಲ್ಲಿ ಕೂಡ ನಮಗೆ ಪಫೀಸ್ ಇತ್ತು, ಅದಾದಮೇಲೆ ಇನ್ನೂ 2 ಎಕ್ಸ್ಟ್ರಾ ಪಿಲ್ಲೋಸ್ ಕೂಡ ಇತ್ತು. ಸೊ ಈ ರೀತಿಯಾಗಿ ಜೊತೆಗೆ ನನಗೂ ಕೂಡ ಮೇಯ್ನಾಗಿ ಏನು ಅಂದರೆ ಟೇಬಲ್ಲು ಆಗಿರ್ಬೋದು ಇದೆಲ್ಲ ಬೇರೆ ಕಡೆ ಅವರು ಕೊಟ್ಟಿರಲಿಲ್ಲ. ಟೇಬಲ್ ಇಲ್ಲ, ಬರೀ ಸೋಫಾ ಅಷ್ಟೇ. ಆಮೇಲೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇತ್ತು ಅವ್ರದ್ದು. ಬಟ್ ಇವರು ಮೆಟೀರಿಯಲ್ ಆಗಿರ್ಬೋದು, ಕುಷನ್ ಆಗಿರ್ಬೋದು ಎಲ್ಲ ಚೆನ್ನಾಗಿರೋದನ್ನೇ ಹಾಕ್ಕೊಟ್ಟಿದ್ದಾರೆ. ಮತ್ತು ಪ್ರತಿ ಒಂದು ಸ್ಟೆಪ್ಪು ಕೂಡ ಅವ್ರು ಯಾವ ರೀತಿ ಅದು ರೆಡಿ ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ಫೋಟೋಸ್ ಶೇರ್ ಮಾಡ್ತಾಯಿದ್ರು. ಸೊ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು. ಇನ್ನು ಮನೆಗೆ ಬಂದಮೇಲೆ ನಾವು ಕೂಡ ಕ್ಲೀನ್ ಎಲ್ಲ ಮಾಡಬೇಕಲ್ವ, ಹಾಗೇ ಇಡೋದಕ್ಕೂ ಆಗಲ್ಲ. ಯಾಕಂದರೆ ಸ್ವಲ್ಪ ವ್ಯಾಕ್ಯೂಮ್ ಎಲ್ಲ ಮಾಡಿ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೂ ಕೂಡ ಒಂದು ಸಮಾಧಾನ ಅನ್ನೋದಿರುತ್ತೆ. ಸೊ ಹಾಗಾಗಿ ಜೀವನ್ಗೆ ಹೇಳಿದೆ, ಒಂದು ಸ್ವಲ್ಪ ವ್ಯಾಕ್ಯೂಮ್ ಮಾಡಿಬಿಡ್ತೀರಾ, ಒಂದು ಸ್ವಲ್ಪ ಡಸ್ಟ್ ಥರ ಅನಿಸ್ತಿದೆ ನನಗೆ ಅಂತ. ಹಾಗಾಗಿ ಅವರೆಲ್ಲ ವ್ಯಾಕ್ಯೂಮ್ ಮಾಡ್ತಾಯಿದ್ರು.
ಇನ್ನು ಟೇಬಲ್ ಎಲ್ಲನೂ ಕೂಡ ಅಷ್ಟೇ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಡಿಸೈನ್ ಎಲ್ಲನೂ ಕೂಡ ನಾನು ಒಂದಷ್ಟು ಪಿಂಟ್ರೆಸ್ಟಲ್ಲೆಲ್ಲ ನೋಡಿ ನನಗೆ ಇದೇ ಥರನೇ ಬೇಕು ಅಂತೆಲ್ಲ ಕಳಿಸಿದ್ದೆ. ಅದೇ ಪ್ರಕಾರದಲ್ಲಿ ಮಾಡಿಕೊಟ್ಟಿದ್ದಾರೆ. ಇನ್ನು ಹೆಡ್ ಬೋರ್ಡ್ಗೆಲ್ಲ ನಾವು ಬೇರೆ ಕಡೆ ಕೇಳಿದಾಗ ಅವ್ರು ಅದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಅಂತ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರದಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ನಮ್ಗೆ ಹತ್ತತ್ರ 1 ಲಕ್ಷ ಟಚ್ ಆಗಿಬಿಡ್ತಾಯಿತ್ತು. ಬಟ್ ಆ ಥರ ಎಲ್ಲ ಇವ್ರೇನು ಹೇಳಿಲ್ಲ. ನಮಗೆ ಯಾವ ಥರ ಬೇಕೋ ಅದೇ ಥರನೇ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಎಕ್ಸ್ಟ್ರಾ ಹೆಡ್ ಬೋರ್ಡ್ಗೆ ಅಂತ ಬಂದರೆ 2,500 ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದ್ರು. ಜೀವನ್ ಇರಲಿ ಬಿಡು, ಹೆಡ್ ಬೋರ್ಡ್ ಏನೋ ಬೇಡ ಅನ್ನೋ ಥರ ಏನಿರಲ್ಲ, ಅದಿದ್ರೂ ಒಳ್ಳೇದೇನೆ, ಸೊ ಮಾಡಿಸೋಣ ಅಂತ ಅಂದ್ಬಿಟ್ಟು ಜೀವನ್ ಹೇಳಿದ್ರು. ಸರಿ ಅಂತ ಹೆಡ್ ಬೋರ್ಡ್ನ ಮಾಡಿಸಿದ್ವಿ. ಅದಕ್ಕೆ 2,500 ಹೇಳಿದ್ರು. ಈವನ್ ಅದು ಕೂಡ 55,000ಅಲ್ಲೇ ಇನ್ಕ್ಲೂಡೆಡ್ ಆಗಿದೆ. ಜೊತೆಗೆ ಟೇಬಲ್ ಕೂಡ ಅಷ್ಟೇ 55,000ಅಲ್ಲೇ ಇನ್ಕ್ಲೂಡೆಡ್ ಅಂತ ಹೇಳ್ಬೋದು. ಸೊ ನಮಗೆ ನಿಜ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ಅದೇ ಫಸ್ಟೇ ಹೇಳಿದಾಗೆ ನಾನು ಹೇಳಿದ್ದಕ್ಕಿಂತ ಚೂರು ಚೇಂಜಸ್ ಆಗಿದೆ, ಬಟ್ ಓಕೆ ಅಂತ ಅನ್ನಿಸ್ತು ನಮಗೆ. ಇನ್ನು 75ಇಂದ ನಾವು ಹತ್ತತ್ರ ನಮ್ಮದು ಹಳೆ ಸೋಫಾನು ಕೊಟ್ಟು ಅವರು ಚಾರ್ಜ್ ಮಾಡಿದ್ದು ನಮಗೆ 55,000. ಸೊ ಅದರಲ್ಲಿ ಇಷ್ಟೆಲ್ಲ ಈ ರೀತಿಯಾಗೆಲ್ಲ ಬಂದಿದೆ ಅಂತ ಹೇಳ್ಬೋದು. ಇನ್ನು ಬೇರೆ ಕಡೆ ಎಲ್ಲ ನಾವು ಕೇಳಿದ್ವಿ. ಆಮೇಲೆ ನಾನು ನಮ್ಮ ಮನೆ ಕುಷನ್ ಹೆಡ್ ಬೋರ್ಡ್ ಮಾಡಿಸಿದ್ವಲ್ಲ ಮೇಲ್ಗಡೆ ರೂಮಲ್ಲಿ, ಇವನ್ ಅವ್ರ ಹತ್ರ ಕೂಡ ಕೇಳಿದಾಗ ಅವರು ಕೂಡ ನಮಗೆ 90,000 ಅಂತ ಹೇಳಿದರು. ನಿಜವಾಗ್ಲೂ ಅಷ್ಟೆಲ್ಲ ಸೋಫಾಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಹೊಟ್ಟೆ ಉರಿಯುತ್ತೆ. ಹಾಗಾಗಿ ನಾವು ಒಂದು ಸ್ವಲ್ಪ ಲೇಟಾಗಿ ನೋಡೋಣ ಅಂತ ಅಂದ್ಬಿಟ್ಟೇ ದಿನಗಳನ್ನ ಮುಂದಕ್ಕೆ ಹಾಕ್ಕೊಂಡು ಬಂದಿದ್ದು. ಆ್ಯಂಡ್ ಫೈನಲಿ 1-2-3 ಕಡೆ ಕೇಳಿ ನೋಡಿ ವಿಚಾರಿಸಿ ತೊಗೊಳ್ಳೋಣ ಅನ್ನೋದಕ್ಕೋಸ್ಕರ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ. ಆ್ಯಂಡ್ ಫೈನಲಿ ನಮಗೆ ನಮ್ಮ ಬಜೆಟಿಗೆ ತಕ್ಕನಂಗೆ ಸೋಫಾ ಸಿಕ್ಕಿದೆ. ತುಂಬ ಖುಷಿ ಕೂಡ ಇದೆ ನಮಗೆ. ಆ್ಯಂಡ್ ಏನು ಕಟನ್ಸ್ ಎಲ್ಲ ಹಾಕಬೇಕು, ವಾಶ್ ಮಾಡಿದ್ದನ್ನ ಜೀವನ್ಗೆ ಹೇಳಿದೆ ಹಾಕ್ಬಿಡಿ ಅಂತ ಅಂದ್ಬಿಟ್ಟು. ಸೊ ಜೀವನ್ನೆಲ್ಲ ಕಟನ್ಸ್ ಹಾಕ್ತಿದ್ದಾರೆ. ಅಪ್ಪನೂ ಕೂಡ ಹೆಲ್ಪ್ ಮಾಡ್ತಾಯಿದ್ದ ಅವ್ರ ಪಪ್ಪಾಗೆ. ಸೊ ಇಬ್ಬರು ಎಲ್ಲ ವ್ಯಾಕ್ಯೂಮ್ ಮಾಡಿದ್ರು. ಅದರದ್ದು ಜಾಗಕ್ಕೆಲ್ಲ ನೀಟಾಗಿ ಇಟ್ಬಿಟ್ಟು ಅವರು ಕೂಡ ಹಾಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ನಾನು ಕೂಡ ದೇವ್ರ ಪೂಜೆ ಮಾಡಬೇಕಾಗಿತ್ತು. ಅವರೆಲ್ಲ ಶಿಫ್ಟ್ ಮಾಡಿ ಅವರು ಹೊರಡೋ ಹೊತ್ತಿಗೆ ಟೈಮ್ ಆಗಲೇ 8:30 ಆಗೋಗ್ಬಿಟ್ಟಿತ್ತು. ನಾನು ಸುಮ್ಮನೆ ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ಕೊಂಡು ಬಂದಿದ್ದೀನಿ, ಇನ್ನು ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಲೇಟ್ ಆದರೂ ಪರವಾಗಿಲ್ಲ ಅಂತ ಇನ್ನು ಆವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆನೂ ಕೂಡ ಮಾಡಿದೆ. ಸೊ ಎಲ್ಲ ಮಾಡೋ ಅಷ್ಟೊತ್ತಿಗೆ ನನಗೆ ಆಲ್ಮೋಸ್ಟ್ 8:45 ಆಗೋಗ್ಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ. ಇನ್ನೂ ಅಡುಗೆ ಕೂಡ ಮಾಡಿರಲಿಲ್ಲ. ಇನ್ನು ಆವಾಗ ಹೋಗಿ ಅಡುಗೆ ಮಾಡಿದ್ದೆಲ್ಲ ಆಯಿತು. ಇನ್ನು ಜೀವನ್ ಮತ್ತು ಅಪ್ಪು ಯಾವ ರೀತಿ ಹಾಲೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿದ್ದಾರೆ ನೋಡ್ಬೋದು. ನನಗಂತೂ ತುಂಬ ಖುಷಿ ಆಯಿತು ನಮ್ಮನೆಗೆ ಸೋಫಾ ಬಂದಿರೋದು. ಫೈನಲ್ ಔಟ್ಲುಕ್ ಈ ರೀತಿಯಾಗಿ ಇದೆ. ಸೊ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.